ಅಕ್ರಮವಾಗಿ ಬೇರೆ ದೇಶದವರು ಭಾರತಕ್ಕೆ ನುಸುಳಿ ಭಾರತದಲ್ಲೂ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನೆಲೆಸಿದ್ದಾರೆ ಗೊತ್ತಾ? ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಅಕ್ರಮವಾಗಿ ನುಸುಳಿಕೋರರು ಹೇಗೆ ಬಂದರು, ಎಲ್ಲಿ ನೆಲೆಸಿದ್ರು, ಏನು ಮಾಡ್ತಾ ಇದ್ದಾರೆ, ಅವರು ಹೇಗೆ ದೇಶದ ಭದ್ರತೆಗೆ ಮಾರಕವಾಗಿದ್ದಾರೆ ಅನ್ನೋದನ್ನು ಇದು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವ ಸುದ್ದಿ. ಯಾಕಂತ ಹೇಳಿದರೆ ಅಕ್ರಮ ವಿದೇಶಿಗರು ಬೆಂಗಳೂರಿನಲ್ಲೇ ಹೆಚ್ಚಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ಎಳೆಯಾಗಿ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ಅಕ್ರಮ ವಲಸಿಗರನ್ನ ನಾವು ಮಹಾ ಭೇಟಿ ಆಡಿದ್ದೀವಿ. ಅಕ್ರಮ ಬಾಂಗ್ಲಾದೇಶಿಗಳ ರಣರೋಚಕ ಸ್ಟೋರಿ ಇದು. ಇದು ಕಟ್ಟು ಕಥೆಯಲ್ಲ, ಇದು ಅಂತೆ ಕಂತೆಯಲ್ಲ, ಇದು ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಇದು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂಥ ಸುದ್ದಿ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಅಕ್ರಮ ವಲಸಿಗರು ನುಸುಳುಕೋರರ ಸಂಪೂರ್ಣ ಇಂಚಿಂಚು ಮಾಹಿತಿ. ಬಾಂಗ್ಲಾದೇಶ ಅನ್ನುವಂಥ ನಸುಗುನ್ನಿ ರಾಷ್ಟ್ರದಲ್ಲಿ ಹಿಂದೂಗಳ ನರಮೇಧ ಪ್ರತಿದಿನವೂ ಕೂಡ ನಡೀತಾ ಇದೆ. ಇಂಥ ಬಾಂಗ್ಲಾದೇಶದ ಪ್ರಜೆಗಳು ನುಸುಳಿಕೊಂಡು ಭಾರತದ ಒಳಗಡೆ ಬಂದು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಲ್ಲದೆ ಕೆಲವು ಆಯಕಟ್ಟಿನ ಜಾಗಗಳಲ್ಲಿ ಇವರು ವಾಸಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು ವಾಸ ಮಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಯರಿದ್ದಾರೆ. ಎಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋದು. 8 ಬಾಂಗ್ಲಾದೇಶದ ಕುಟುಂಬ ಅನಧಿಕೃತವಾಗಿ ವಾಸ ಮಾಡ್ತಾ ಇದೆ. ಅಕ್ರಮವಾಗಿ ಪ್ರವೇಶ, ಅಕ್ರಮ ವಾಸ, ಅಕ್ರಮ ದಂಧೆ. ದೇಶದ ಭದ್ರತೆಗೆ ಸವಾಲೊಡ್ಡಿದ್ದ ಬಾಂಗ್ಲಾದೇಶಿಗರ ಮುಖವಾಡವನ್ನು ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮೂಲಕ ಬಯಲಿಗೆಳ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಪೋಸ್ ಆಗಿದೆ ಬಾಂಗ್ಲಾದೇಶಿಗರು ನೆಲೆಸಿರುವಂತಹ ಜಾಗ ಕರ್ನಾಟಕದಲ್ಲಿ ಎಲ್ಲಿ, ಬೆಂಗಳೂರಿನಲ್ಲಿ ಎಲ್ಲಿ, ಏನು ಮಾಡ್ತಿದ್ದಾರೆ ಅವರು ಅನ್ನೋದು. ಅಕ್ರಮವಾಗಿ ಬೇರೆ ದೇಶದವರು ಭಾರತಕ್ಕೆ ನುಸುಳಿ ಭಾರತದಲ್ಲೂ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನೆಲೆಸಿದ್ದಾರೆ ಗೊತ್ತಾ? ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಅಕ್ರಮವಾಗಿ ನುಸುಳಿಕೋರರು ಹೇಗೆ ಬಂದರು, ಎಲ್ಲಿ ನೆಲೆಸಿದ್ರು, ಏನು ಮಾಡ್ತಾ ಇದ್ದಾರೆ, ಅವರು ಹೇಗೆ ದೇಶದ ಭದ್ರತೆಗೆ ಮಾರಕವಾಗಿದ್ದಾರೆ ಅನ್ನೋದನ್ನು ಇದು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವ ಸುದ್ದಿ. ಯಾಕಂತ ಹೇಳಿದರೆ ಅಕ್ರಮ ವಿದೇಶಿಗರು ಬೆಂಗಳೂರಿನಲ್ಲೇ ಹೆಚ್ಚಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ಎಳೆಯಾಗಿ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ಅಕ್ರಮ ವಲಸಿಗರನ್ನ ನಾವು ಮಹಾ ಭೇಟಿ ಆಡಿದ್ದೀವಿ. ಅಕ್ರಮ ಬಾಂಗ್ಲಾದೇಶಿಗಳ ರಣರೋಚಕ ಸ್ಟೋರಿ ಇದು. ಇದು ಕಟ್ಟು ಕಥೆಯಲ್ಲ, ಇದು ಅಂತೆ ಕಂತೆಯಲ್ಲ, ಇದು ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಇದು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂಥ ಸುದ್ದಿ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಅಕ್ರಮ ವಲಸಿಗರು ನುಸುಳುಕೋರರ ಸಂಪೂರ್ಣ ಇಂಚಿಂಚು ಮಾಹಿತಿ. ಬಾಂಗ್ಲಾದೇಶ ಅನ್ನುವಂಥ ನಸುಗುನ್ನಿ ರಾಷ್ಟ್ರದಲ್ಲಿ ಹಿಂದೂಗಳ ನರಮೇಧ ಪ್ರತಿದಿನವೂ ಕೂಡ ನಡೀತಾ ಇದೆ. ಇಂಥ ಬಾಂಗ್ಲಾದೇಶದ ಪ್ರಜೆಗಳು ನುಸುಳಿಕೊಂಡು ಭಾರತದ ಒಳಗಡೆ ಬಂದು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಲ್ಲದೆ ಕೆಲವು ಆಯಕಟ್ಟಿನ ಜಾಗಗಳಲ್ಲಿ ಇವರು ವಾಸಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು ವಾಸ ಮಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಯರಿದ್ದಾರೆ. ಎಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋದು. 8 ಬಾಂಗ್ಲಾದೇಶದ ಕುಟುಂಬ ಅನಧಿಕೃತವಾಗಿ ವಾಸ ಮಾಡ್ತಾ ಇದೆ. ಅಕ್ರಮವಾಗಿ ಪ್ರವೇಶ, ಅಕ್ರಮ ವಾಸ, ಅಕ್ರಮ ದಂಧೆ. ದೇಶದ ಭದ್ರತೆಗೆ ಸವಾಲೊಡ್ಡಿದ್ದ ಬಾಂಗ್ಲಾದೇಶಿಗರ ಮುಖವಾಡವನ್ನು ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮೂಲಕ ಬಯಲಿಗೆಳ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಪೋಸ್ ಆಗಿದೆ ಬಾಂಗ್ಲಾದೇಶಿಗರು ನೆಲೆಸಿರುವಂತಹ ಜಾಗ ಕರ್ನಾಟಕದಲ್ಲಿ ಎಲ್ಲಿ, ಬೆಂಗಳೂರಿನಲ್ಲಿ ಎಲ್ಲಿ, ಏನು ಮಾಡ್ತಿದ್ದಾರೆ ಅವರು ಅನ್ನೋದು. ಅಕ್ರಮವಾಗಿ ಬೇರೆ ದೇಶದವರು ಭಾರತಕ್ಕೆ ನುಸುಳಿ ಭಾರತದಲ್ಲೂ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನೆಲೆಸಿದ್ದಾರೆ ಗೊತ್ತಾ? ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಅಕ್ರಮವಾಗಿ ನುಸುಳಿಕೋರರು ಹೇಗೆ ಬಂದರು, ಎಲ್ಲಿ ನೆಲೆಸಿದ್ರು, ಏನು ಮಾಡ್ತಾ ಇದ್ದಾರೆ, ಅವರು ಹೇಗೆ ದೇಶದ ಭದ್ರತೆಗೆ ಮಾರಕವಾಗಿದ್ದಾರೆ ಅನ್ನೋದನ್ನು ಇದು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವ ಸುದ್ದಿ. ಯಾಕಂತ ಹೇಳಿದರೆ ಅಕ್ರಮ ವಿದೇಶಿಗರು ಬೆಂಗಳೂರಿನಲ್ಲೇ ಹೆಚ್ಚಿದ್ದಾರೆ.
ರಿಪಬ್ಲಿಕ್ ಕನ್ನಡದ ಮತ್ತೊಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ಎಳೆಯಾಗಿ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ಅಕ್ರಮ ವಲಸಿಗರನ್ನ ನಾವು ಮಹಾ ಭೇಟಿ ಆಡಿದ್ದೀವಿ. ಅಕ್ರಮ ಬಾಂಗ್ಲಾದೇಶಿಗಳ ರಣರೋಚಕ ಸ್ಟೋರಿ ಇದು. ಇದು ಕಟ್ಟು ಕಥೆಯಲ್ಲ, ಇದು ಅಂತೆ ಕಂತೆಯಲ್ಲ, ಇದು ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಇದು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತ ಸುದ್ದಿ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಅಕ್ರಮ ವಲಸಿಗರು ನುಸುಳುಕೋರರ ಸಂಪೂರ್ಣ ಇಂಚಿಂಚು ಮಾಹಿತಿ. ಬಾಂಗ್ಲಾದೇಶ ಅನ್ನುವಂಥ ನಸುಗುನ್ನಿ ರಾಷ್ಟ್ರದಲ್ಲಿ ಹಿಂದೂಗಳ ನರಮೇಧ ಪ್ರತಿದಿನವೂ ಕೂಡ ನಡೀತಾ ಇದೆ. ಇಂಥ ಬಾಂಗ್ಲಾದೇಶದ ಪ್ರಜೆಗಳು ನುಸುಳಿಕೊಂಡು ಭಾರತದ ಒಳಗಡೆ ಬಂದು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಲ್ಲದೆ ಕೆಲವು ಆಯಕಟ್ಟಿನ ಜಾಗಗಳಲ್ಲಿ ಇವರು ವಾಸಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು ವಾಸ ಮಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಯರಿದ್ದಾರೆ. ಎಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋದು. 8 ಬಾಂಗ್ಲಾದೇಶದ ಕುಟುಂಬ ಅನಧಿಕೃತವಾಗಿ ವಾಸ ಮಾಡ್ತಾ ಇದೆ. ಅಕ್ರಮವಾಗಿ ಪ್ರವೇಶ, ಅಕ್ರಮ ವಾಸ, ಅಕ್ರಮ ದಂಧೆ. ದೇಶದ ಭದ್ರತೆಗೆ ಸವಾಲೊಡ್ಡಿದ್ದ ಬಾಂಗ್ಲಾದೇಶಿಗರ ಮುಖವಾಡವನ್ನ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮೂಲಕ ಬಯಲಿಗೆಳ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಪೋಸ್ ಆಗಿದೆ ಬಾಂಗ್ಲಾದೇಶಿಗರು ನೆಲೆಸಿರುವಂತಹ ಜಾಗ ಕರ್ನಾಟಕದಲ್ಲಿ ಎಲ್ಲಿ, ಬೆಂಗಳೂರಿನಲ್ಲಿ ಎಲ್ಲಿ, ಏನು ಮಾಡ್ತಿದ್ದಾರೆ ಅವರು ಅನ್ನೋದು. ಅಕ್ರಮವಾಗಿ ಬೇರೆ ದೇಶದವರು ಭಾರತಕ್ಕೆ ನುಸುಳಿ ಭಾರತದಲ್ಲೂ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನೆಲೆಸಿದ್ದಾರೆ ಗೊತ್ತಾ? ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಅಕ್ರಮವಾಗಿ ನುಸುಳಿಕೋರರು ಹೇಗೆ ಬಂದರು, ಎಲ್ಲಿ ನೆಲೆಸಿದ್ರು, ಏನು ಮಾಡ್ತಾ ಇದ್ದಾರೆ, ಅವರು ಹೇಗೆ ದೇಶದ ಭದ್ರತೆಗೆ ಮಾರಕವಾಗಿದ್ದಾರೆ ಅನ್ನೋದನ್ನು ಇದು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವ ಸುದ್ದಿ. ಯಾಕಂತ ಹೇಳಿದರೆ ಅಕ್ರಮ ವಿದೇಶಿಗರು ಬೆಂಗಳೂರಿನಲ್ಲೇ ಹೆಚ್ಚಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ಎಳೆಯಾಗಿ ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. ಅಕ್ರಮ ವಲಸಿಗರನ್ನ ನಾವು ಮಹಾ ಭೇಟಿ ಆಡಿದ್ದೀವಿ. ಅಕ್ರಮ ಬಾಂಗ್ಲಾದೇಶಿಗಳ ರಣರೋಚಕ ಸ್ಟೋರಿ ಇದು. ಇದು ಕಟ್ಟು ಕಥೆಯಲ್ಲ, ಇದು ಅಂತೆ ಕಂತೆಯಲ್ಲ, ಇದು ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಇದು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತ ಸುದ್ದಿ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಅಕ್ರಮ ವಲಸಿಗರು ನುಸುಳುಕೋರರ ಸಂಪೂರ್ಣ ಇಂಚಿಂಚು ಮಾಹಿತಿ. ಬಾಂಗ್ಲಾದೇಶ ಅನ್ನುವಂಥ ನಸುಗುನ್ನಿ ರಾಷ್ಟ್ರದಲ್ಲಿ ಹಿಂದೂಗಳ ನರಮೇಧ ಪ್ರತಿದಿನವೂ ಕೂಡ ನಡೀತಾ ಇದೆ. ಇಂಥ ಬಾಂಗ್ಲಾದೇಶದ ಪ್ರಜೆಗಳು ನುಸುಳಿಕೊಂಡು ಭಾರತದ ಒಳಗಡೆ ಬಂದು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಲ್ಲದೆ ಕೆಲವು ಆಯಕಟ್ಟಿನ ಜಾಗಗಳಲ್ಲಿ ಇವರು ವಾಸಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು ವಾಸ ಮಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಯರಿದ್ದಾರೆ. ಎಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋದು. 8 ಬಾಂಗ್ಲಾದೇಶದ ಕುಟುಂಬ ಅನಧಿಕೃತವಾಗಿ ವಾಸ ಮಾಡ್ತಾ ಇದೆ. ಅಕ್ರಮವಾಗಿ ಪ್ರವೇಶ, ಅಕ್ರಮ ವಾಸ, ಅಕ್ರಮ ದಂಧೆ. ದೇಶದ ಭದ್ರತೆಗೆ ಸವಾಲೊಡ್ಡಿದ್ದ ಬಾಂಗ್ಲಾದೇಶಿಗರ ಮುಖವಾಡವನ್ನ ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮೂಲಕ ಬಯಲಿಗೆಳ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಪೋಸ್ ಆಗಿದೆ ಬಾಂಗ್ಲಾದೇಶಿಗರು ನೆಲೆಸಿರುವಂತಹ ಜಾಗ ಕರ್ನಾಟಕದಲ್ಲಿ ಎಲ್ಲಿ, ಬೆಂಗಳೂರಿನಲ್ಲಿ ಎಲ್ಲಿ, ಏನು ಮಾಡ್ತಿದ್ದಾರೆ ಅವರು ಅನ್ನೋದು.